ಕೆಲವೊಂದಿಷ್ಟು ಜನ ಒಂದು ಸಣ್ಣ ಎಡವು ಬಡಿದ್ರು ಕೂಡ ಎಲ್ಲಾನೇ ಮುಗಿತು ಅಂಥೇಳಿ ಗಳೋ ಅಂಥೇಳಿ ಅಳ್ತಾ ಕೊಡ್ತಾರೆ. ಆದರೆ ಇನ್ನು ಕೆಲವೊಂದಿಷ್ಟು ಜನ ಪ್ರಾಣ ಹೋಗೋ ಸಿಚುವೇಶನ್ ಬಂದರೂ ಕೂಡ ನನಗೇನು ಆಗೇ ಇಲ್ಲ ಅನ್ನೋ ಥರ ಕೂಲ್ ಆಗಿರ್ತಾರೆ, ನಗ್ತಾ ಇರ್ತಾರೆ. ಯಾಕಪ್ಪ ಅಂತಂದರೆ ಅವರು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ ಮತ್ತು ಮೆಂಟಲಿ ಫುಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಅವ್ರ ಹತ್ರ ಬುಲೆಟ್ ಪ್ರೂಫ್ ಮೈಂಡ್ಸೆಟ್ ಇರುತ್ತೆ. ಅದಕ್ಕಾಗಿ ಅವರೇನೇ ಆದರೂ ಕೂಡ ಜಾಸ್ತಿ ಕೇರ್ ಮಾಡಲ್ಲ, ತಲೆ ಕೆಡಿಸಿಕೊಳ್ಳಲ್ಲ. ಅವರು ಈ ರಿಜೆಕ್ಷನ್ಗಳಿಗೆ, ಇನ್ಸಲ್ಟ್ಗಳಿಗೆ, ಫೇಲ್ಯೂರ್ಗೆ, ಲಾಸ್ಗೆ, ಡಿಮೋಟಿವೇಶನ್ಗೆ, ಚೀಟಿಂಗ್ಗೆ, ಅಪೋಸಿಷನ್ಗೆ ಹೆದರಲ್ಲ. ಅವ್ರು ಕೇರೇ ಮಾಡಲ್ಲ. ಎಲ್ಲದಕ್ಕೂ ಕೂಡ ಐ ಡೋಂಟ್ ಕೇರ್ ಅಂತಾರೆ ಅವರು, ಐ ಡೋಂಟ್ ಗಿವ್ ಅ ಫಕ್ ಅಂತಾರೆ ಅವರು. ಆ ರೀತಿ ಅವರು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ, ಸ್ಟೇಬಲ್ ಆಗಿರ್ತಾರೆ ಮತ್ತು ಬ್ಯಾಲೆನ್ಸ್ಡ್ ಆಗಿರ್ತಾರೆ. ನಿಮ್ಮ ಹತ್ರ ಮ್ಯಾನ್ ಪವರ್ ಇರದಿದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಮನಿ ಪವರ್ ಇರದೇ ಇದ್ರೂ ಕೂಡ ಪರವಾಗಿಲ್ಲ. ಆದರೆ ನಿಮ್ಮ ಹತ್ರ ಇಂತಹ ಒಂದು ಸ್ಟ್ರಾಂಗ್ ಮೈಂಡ್ ಪವರ್ ಇರಲೇಬೇಕು. ನಿಮ್ಮ ಹತ್ರ ಬುಲೆಟ್ ಪ್ರೂಫ್ ಮೈಂಡ್ಸೆಟ್ ಇರಲೇಬೇಕು. ಅಂದಾಗಲೇ ನೀವು ನಿಮ್ಮ ಲೈಫಲ್ಲಿ ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಸಕ್ಸಸ್ಫುಲ್ ಆಗಿ, ರಿಚ್ ಆಗಿ ನೀವೆಂದುಕೊಂಡಂತೆ ಬದುಕೋಕೆ ಸಾಧ್ಯ ಆಗೋದು. ನಿಮ್ಮ ಹತ್ರ ಸ್ಟ್ರಾಂಗ್ ಮೈಂಡ್ ಇಲ್ಲಪ್ಪ ಅಂತಂದರೆ, ನೀವು ಮೆಂಟಲಿ ಸ್ಟ್ರಾಂಗ್ ಆಗಿಲ್ಲಪ್ಪ ಅಂತಂದರೆ ನಿಮ್ಮ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿ ಬುಲೆಟ್ ಪ್ರೂಫ್ ಮೈಂಡ್ಸೆಟನ್ನು ಬೆಳೆಸಿಕೊಳ್ಳಿ. ಅದಕ್ಕಾಗಿ ಈ 7 ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಟಿಪ್ ನಂಬರ್ 1, ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಲೈಫ್. ನಿಮ್ಮ ಜೀವನ ಇದೆ ಅಂತಂದರೆ ನಿಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ಹೊತ್ಕೋಬೇಕು. ಯು ಆರ್ ದ ಓನರ್ ಆಫ್ ಯುವರ್ ಲೈಫ್ ಅನ್ನೋದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು. ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಲೈಫಿನ ಓನರ್ಶಿಪ್ಪನ್ನೇ ತೆಗೆದುಕೊಳ್ಳೋಕೆ ಮುಂದಾಗಲ್ಲ, ತಮ್ಮ ಲೈಫಿನ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನೇ ಮಾಡಲ್ಲ. ಅವರು ಬಾಲ್ಯದಲ್ಲಿರುವಾಗ ತಂದೆ ತಾಯಿಗಳ ಮೇಲೆ ಫುಲ್ಲಿ ಡಿಪೆಂಡೆಂಟ್ ಆಗಿಬಿಡ್ತಾರೆ. ಇಲ್ಲವೇ ಅವರ ಅಣ್ಣ, ಅಕ್ಕ, ರಿಲೇಟಿವ್ಸ್ಗಳು, ಕೇರ್ ಟೇಕರ್ಸ್ಗಳು, ಪೇರೆಂಟ್ಸ್ಗಳು ಇವ್ರ ಮೇಲೇ ಫುಲ್ಲಿ ಡಿಪೆಂಡೆಂಟ್ ಆಗಿರ್ತಾರೆ. ಇವ್ರಿಗೆ 30 ವರ್ಷ ಆದರೂ ಕೂಡ ಇನ್ನೂ ಪೇರೆಂಟ್ಸ್ಗಳಿಂದನೇ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಂಡ್ಬಿಡ್ತಾರೆ. ಮುಂದೆ ಮದುವೆ ಆದಾಗ ಲೈಫ್ ಪಾರ್ಟ್ನರ್ಗಳಿಂದ, ಮುಂದೆ ವಯಸ್ಸಾದಾಗ ಮಕ್ಕಳಿಂದ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಂಡು ಕುಂತ್ಕೊಂಡ್ಬಿಡ್ತಾರೆ. ನೀವು ಸತ್ತಾಗ ಮಾತ್ರ ಬೇರೆಯವರ ಹೆಗಲನ್ನು ನೀವು ಬಯಸಬೇಕು. ಬದುಕಿರುವಾಗ ನೀವು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಹೆಗಲನ್ನು ಬಯಸಬಾರ್ದು. ಸತ್ತಾಗ ಮಾತ್ರ ನಿಮಗೆ ಬೇರೆಯವರ ಹೆಗಲು ಬೇಕಾಗತ್ತೆ. ಬದುಕಿರುವಾಗ ನೀವು ಬೇರೆಯವರ ಹೆಗಲನ್ನು ಬಯಸೋಕೆ ಹೋಗಬೇಡಿ. ನಿಮ್ಮ ಲೈಫಿನ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಿ. ನಿಮ್ಮ ಏನೇನು ಜವಾಬ್ದಾರಿಗಳಿವೇನೋ ಅವುಗಳನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫಿನ ರೋಲ್ಸ್ಗಳನ್ನು, ಗೋಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಅವುಗಳನ್ನು ಸರಿಯಾಗಿ ನಿಭಾಯಿಸಿ. ಮತ್ತು ಯಾರಿಂದಲೂ ಕೂಡ ಏನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಾಮ್ ಅದರ್ಸ್. ಡೋಂಟ್ ಡಿಪೆಂಡ್ ಆನ್ ಅದರ್ಸ್. ಬೇರೆಯವರ ಮೇಲೆ ಡಿಪೆಂಡು ಆಗಬೇಡಿ. ಬೇರೆಯವರಿಂದ ಯಾವುದೇ ಥರನಾದ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೋಬೇಡಿ. ನೀವಾಯಿತು, ನಿಮ್ಮ ಲೈಫ್ ಆಯಿತು, ಅದರ ರೆಸ್ಪಾನ್ಸಿಬಿಲಿಟಿ ಆಯಿತು ಅಂಥೇಳಿ ಇದ್ದು ಬಿಡಿ. ಟಿಪ್ ನಂಬರ್ 2, ಮಾಸ್ಟರ್ ಮೈಂಡ್ಸೆಟ್ ಶಿಫ್ಟ್. ನೀವು ನಿಮ್ಮ ಮೈಂಡ್ಸೆಟ್ನ ಮೇಲೆ ಕಂಟ್ರೋಲನ್ನು ತೆಗೆದುಕೊಳ್ಳಿ. ಮಾಸ್ಟರ್ ಯುವರ್ ಮೈಂಡ್ಸೆಟ್. ನನ್ನೊಂದಿಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಎಲ್ಲರೂ ಕೂಡ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ಯಾಕೆ ಸಮಸ್ಯೆಗಳು ಬರ್ತವೆ ಅಂತೇಳಿ ಅಳ್ತಾ ಕೂಡಬೇಡಿ. ನಿಮಗೆ ಪ್ರಾಬ್ಲಮ್ ಬಂತಾ ಬರಲಿ, ನಿಮಗೆ ನೋವಾಗ್ತಾ ಇದೆನಾ ಆಗಲಿ, ಜನ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಕೂಡಲಿ, ಅದನ್ನು ಎದುರಿಸೋದು ಹೇಗಂತ ಹೇಳಿ ನೀವು ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಅಳ್ತಾ ಕೂಡಬಾರ್ದು. ನೀವು ಕೆಟ್ಟ ಪರಿಸ್ಥಿತಿಯನ್ನು ಬದಲಾಯಿಸಬೇಕಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಬೇಕು. ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ ಸಾಕು, ಕೆಟ್ಟ ಪರಿಸ್ಥಿತಿ ತಾನಾಗಿಯೇ ಬದಲಾಗತ್ತೆ. ಮನಸ್ಥಿತಿ, ಪರಿಸ್ಥಿತಿ ಎರಡೂ ಕೂಡ ಇಂಟರ್ ಡಿಪೆಂಡೆಂಟ್ ಆಗಿವೆ. ನಿಮ್ಮ ಮನಸ್ಥಿತಿ ಸರಿಯಾಗಿದೆಯಪ್ಪ ಅಂತಂದರೆ ಪರಿಸ್ಥಿತಿ ಕೂಡ ಸರಿಯಾಗಿರುತ್ತೆ. ನಿಮ್ಮ ಮನಸ್ಥಿತಿ ಸರಿಯಾಗಿಲ್ಲಪ್ಪ ಅಂತಂದರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಆಗುತ್ತೆ. ಅದಕ್ಕಾಗಿ ಕೆಟ್ಟ ಪರಿಸ್ಥಿತಿ ಬಂದಾಗ ನಿಮ್ಮ ಮನಸ್ಥಿತಿಯನ್ನು ಸದೃಢ ಮಾಡ್ಕೊಳ್ಳಿ, ಒಳ್ಳೆಯದಾಗಿಟ್ಕೊಳ್ಳಿ, ಪರಿಸ್ಥಿತಿ ಆಟೋಮೆಟಿಕ್ಕಾಗಿ ಬದಲಾಗತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ಗಳು ಬಂದಾಗ ಓಡೋಗೋಕೆ ಹೋಗಬೇಡಿ, ಪ್ರಾಬ್ಲಮ್ಸ್ಗಳಿಗೆ ಹೆದರಬೇಡಿ. ಲವ್ ಯುವರ್ ಪ್ರಾಬ್ಲಮ್ಸ್ ಬಿಕಾಸ್ ಪ್ರಾಬ್ಲಮ್ಸ್ ಮೇಕ್ಸ್ ಯು ಸ್ಟ್ರಾಂಗ್. ಪ್ರಾಬ್ಲಮ್ಸ್ಗಳು ನಿಮ್ಮನ್ನು ಬಲಿಷ್ಠರನ್ನಾಗಿಸುತ್ತವೆ. ಪ್ರಾಬ್ಲಮ್ಸ್ಗಳು ನಿಮಗೆ ಅಪಾರ್ಚುನಿಟಿಗಳಿದ್ದಂತೆ. ಒಂದೊಂದು ಪ್ರಾಬ್ಲಮ್ ಕೂಡ ಅಪಾರ್ಚುನಿಟಿ ಆಗಿದೆ. ಈಗ ನಾವು ಸ್ಟಾರ್ಟಪ್ ಫೌಂಡರ್ಸ್ಗಳಿರ್ತೀವಲ್ಲ, ನಮ್ಮ ಸ್ಟಾರ್ಟಪ್ ಐಡಿಯಾ ಏನಾಗಿರುತ್ತೆ,
ಈ ಸಮಾಜದಲ್ಲಿರುವ ಯಾವುದಾದ್ರೂ ಒಂದು ಪ್ರಾಬ್ಲಮನ್ನೇ ಸಾಲ್ವ್ ಮಾಡಿ ನಾವು ಬಿಲಿಯನ್ ಗಟ್ಟಲೆ ದುಡ್ಡು ಮಾಡ್ತಾ ಇರ್ತೀವಿ. ಒಂದು ಪ್ರಾಬ್ಲಮ್ ನಮಗಾದ್ರೂ ಆಗಿರುತ್ತೆ, ಇಲ್ಲ ಬೇರೆಯವರಿಗಾಗಿರುವ ಪ್ರಾಬ್ಲಮನ್ನೇ ನಾವು ಸಾಲ್ವ್ ಮಾಡಿ ದುಡ್ಡು ಮಾಡ್ತೀವಿ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಬೇರೆಯವರ ಪ್ರಾಬ್ಲಮ್ಗಳನ್ನು ಇಟ್ಟುಕೊಂಡೇ ದುಡ್ಡು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರಾಬ್ಲಮ್ಸ್ಗಳನ್ನು ನೀವು ಹೇಟ್ ಮಾಡಬಾರ್ದು. ಪ್ರಾಬ್ಲಮ್ಸ್ಗಳು ನಿಮ್ಮನ್ನು ಬಲಿಷ್ಠ ಮಾಡಿಕೊಳ್ಳುವುದಕ್ಕಾಗಿ ಬಂದಿರುವ ಅಪಾರ್ಚುನಿಟಿಗಳಾಗಿವೆ. ಪ್ರಾಬ್ಲಮ್ಸ್ಗಳು ನಿಮಗೆ ಮನಿ ಮೇಕಿಂಗ್ ಐಡಿಯಾಸ್ಗಳಾಗಿವೆ. ಈ ಒಂದು ದೃಷ್ಟಿಕೋನದಿಂದ ನೀವು ಪ್ರಾಬ್ಲಮ್ಸ್ಗಳ ಕಡೆಗೆ ನೋಡಬೇಕು. ಅದನ್ನು ಬಿಟ್ಟು ಪ್ರಾಬ್ಲಮ್ಸ್ ಬಂತು ಅಂತೇಳಿ ಹೆದರಿ ಓಡಿ ಹೋಗೋಂಗಿಲ್ಲ. ಮತ್ತೊಂದು ಅರ್ಥ ಮಾಡ್ಕೊಳ್ಳಿ, ವಾಟ್ ಬ್ರೇಕ್ಸ್ ಯು ದ್ಯಾಟ್ ಮೇಕ್ಸ್ ಯು. ನಿಮ್ಮನ್ನು ಯಾವುದು ಬ್ರೇಕ್ ಮಾಡುತ್ತೋ ಅದೇ ನಿಮ್ಮನ್ನು ಮೇಕ್ ಮಾಡುತ್ತೆ. ಯಾವುದು ನಿಮಗೆ ಪೆಟ್ಟನ್ನು ಕೊಡುತ್ತೋ ಅದೇ ನಿಮ್ಮನ್ನು ಮೂರ್ತಿಯನ್ನಾಗಿಸುತ್ತೆ. ಯಾವ ಕಲ್ಲಿಗೆ ಜಾಸ್ತಿ ಉಳಿಪಟ್ಟು ಬೀಳುತ್ತೋ ಅದೇ ಕಲ್ಲು ಮೂರ್ತಿಯಾಗತ್ತೆ, ದೇವರಾಗತ್ತೆ, ಜನ ಪೂಜೆ ಮಾಡ್ತಾರೆ. ಯಾವ ಕಲ್ಲಿಗೆ ಉಳಿಪೆಟ್ಟು ಬೀಳೋದೇ ಇಲ್ವೋ ಅದು ಚಪ್ಪಲಿ ಬಿಡೋ ಕಲ್ಲಾಗಿ ಬಿಡುತ್ತೆ, ಅದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಹುಡುಗಿಯರು ಮೇಕಪ್ ಮಾಡ್ಕೊಂಡಾಗ ಶೈನ್ ಆಗ್ತಾರೆ. ನಾವು ಹುಡುಗರು ಬ್ರೇಕಪ್ ಆದಾಗಲೇ ಸ್ಟ್ರಾಂಗ್ ಆಗ್ತೀವಿ, ಶೈನ್ ಆಗ್ತೀವಿ. ನಿಮಗೆ ಬ್ರೇಕಪ್ ಆಗಿದೆಯಪ್ಪ ಅಂತಂದರೆ ಮುಂದೆ ನೀವು ಶೈನ್ ಆಗೇ ಆಗ್ತೀರಾ. ಅದಕ್ಕಾಗಿ ನೀವು ಖುಷಿ ಪಡಬೇಕು. ವಾಟ್ ಬ್ರೇಕ್ಸ್ ಯು ದ್ಯಾಟ್ ಮೇಕ್ಸ್ ಯು. ಇನ್ನು ನಿಮ್ಮ ಸ್ಟ್ರಗಲ್ ಇರುತ್ತಲ್ಲ, ಇದು ನಿಮ್ಮನ್ನು ಸ್ಟ್ರೆಂಥನ್ ಮಾಡುತ್ತೆ. ಸ್ಟ್ರಗಲ್ ಇಲ್ಲದೆ ನಿಮಗೆ ಸಕ್ಸಸ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸ್ಟ್ರಗಲ್ ಬಂದಾಗ ನೀವು ಖುಷಿ ಪಡಬೇಕು. ಯಾಕಂದರೆ ಸ್ಟ್ರಗಲ್ ಮುಗಿತಪ್ಪ ಅಂತಂದರೆ ಮುಂದೆ ಸಕ್ಸಸ್ಸೇ ಇದೆ, ದುಡ್ಡೇ ಇದೆ, ನೇಮ್ ಫೇಮ್ ಇದೆ, ಪಾರ್ಟ್ನರ್ಶಿಪ್ಗಳಿವೆ, ರಿಲೇಷನ್ಶಿಪ್ಗಳು ಸಿಗ್ತವೆ. ರಾತ್ರಿ ಕಳೆದ ನಂತರ ಹಗಲು ಬಂದೇ ಬರುತ್ತೆ. ಅದೇ ರೀತಿ ಸ್ಟ್ರಗಲ್ ಕಳೆದ ನಂತರ ಸಕ್ಸಸ್ ಬಂದೇ ಬರುತ್ತೆ. ಬಡತನದಿಂದ ಮುಂದೆ ಸಿರಿತನವೇ ಬರೋದಿದೆ. ನಿಮ್ಮ ಹತ್ರ ಏನಿದೆ ಕಳ್ಕೊಳ್ಳೋಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಸ್ಟ್ರಗಲ್ ಬಂತಂದರೆ ಖುಷಿ ಪಡಿ. ಮತ್ತು ನಿಮಗೇನು ಪೇನ್ ಆಗ್ತಾ ಇದೆಯಲ್ಲ, ಪ್ರತಿ ಪೇನ್ನಿಂದ ನಿಮಗೆ ಗೇನ್ ಸಿಕ್ಕೇ ಸಿಗತ್ತೆ. ಪ್ರತಿಯೊಂದು ಡಿಫಿಕಲ್ಟಿಯಲ್ಲಿ ಏನಾದರೂ ಒಂದು ಅಪಾರ್ಚುನಿಟಿ ಇದ್ದೇ ಇರುತ್ತೆ. ಅದನ್ನೇ ನೋಡೋದನ್ನು ಕಲಿಬೇಕು ನೀವು. ಈ ರೀತಿ ನೀವು ನಿಮ್ಮ ಮೈಂಡ್ಸೆಟ್ಟನ್ನು ಮಾಸ್ಟರ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 3, ಸ್ಟಾಪ್ ಫೋರ್ ಸಿ ಇಮಿಡಿಯೇಟ್ಲಿ. ನೀವು ನಿಜವಾಗಿಯೂ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಇಮ್ಮಿಡಿಯೇಟ್ ಆಗಿ 4 ಸಿಗಳನ್ನು ಸ್ಟಾಪ್ ಮಾಡಿ. ಈ 4 ಸಿ ಅಂದರೆ ಏನಪ್ಪ ಅಂತಂದರೆ, ಫಸ್ಟ್ ಸ್ಟಾಪ್ ಕಂಪ್ಲೇನಿಂಗ್, ಸ್ಟಾಪ್ ಕ್ರೈಯಿಂಗ್, ಸ್ಟಾಪ್ ಕೇರಿಂಗ್, ಸ್ಟಾಪ್ ಕಂಫರ್ಟಿಂಗ್, ಸ್ಟಾಪ್ ಎಕ್ಸ್ಕ್ಯೂಸಸ್. ಈ 4 ಸಿಗಳನ್ನು ನೀವು ಬಿಟ್ಟಾಗಲೇ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ. ನೀವು ಈ 4 ಸಿಗಳನ್ನು ಬಿಡದೇ ಇದ್ದರೆ ಸಾಧ್ಯನೇ ಇಲ್ಲ ನೀವು ಮೆಂಟಲಿ ಸ್ಟ್ರಾಂಗ್ ಆಗೋಕ್ಕೆ. ನಿಮ್ಮ ಹತ್ರ ಬುಲೆಟ್ ಪ್ರೂಫ್ ಮೈಂಡ್ಸೆಟ್ ಬರೋದೇ ಇಲ್ಲ. ಯಾರು ಈ 4 ಸಿಯನ್ನು ಬಿಟ್ಟಿರ್ತಾರೋ ಅವರಲ್ಲಿ ಮಾತ್ರ ಸ್ಟ್ರಾಂಗ್ ಮೈಂಡ್ಸೆಟ್ ಡೆವಲಪ್ ಆಗುತ್ತೆ. ಸ್ಟಾಪ್ ಕಂಪ್ಲೇನಿಂಗ್. ನನ್ನೊಂದಿಗೆ ಹಂಗಾಯಿತು, ಹಿಂಗಾಯಿತು, ಅವ್ರು ಇದನ್ನು ಮಾಡಿದ್ರು, ನನ್ನೊಂದಿಗೆ ಹಿಂಗಾಗ್ತಾ ಇದೆ, ಹಂಗಾಗ್ತಾ ಇದೆ ಅಂಥೇಳಿ ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸಿ. ಕಂಪ್ಲೇಂಟ್ ಮಾಡೋದ್ರಿಂದ, ಬ್ಲೇಮ್ ಮಾಡೋದ್ರಿಂದ ಏನೂ ಸಿಗಲ್ಲ. ಮತ್ತಷ್ಟು ನಿಮಗೆ ದುಃಖ ಆಗುತ್ತೆ, ನೀವು ಮತ್ತಷ್ಟು ಡಿಪ್ರೆಷನಿಗೆ ಹೋಗ್ತೀರಾ. ಇರೋರು ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಬಿಡಪ್ಪ ಇದೊಂದು ಏನು ರಗಳೆ, ಎನಿ ಟೈಮ್ ಅಳ್ತಾನೆ ಇರ್ತಾನೆ ಅಂತೇಳಿ ನಿಮ್ಮಿಂದ ದೂರ ಹೋಗ್ತಾರೆ. ಸೊ ಸ್ಟಾಪ್ ಕಂಪ್ಲೇನಿಂಗ್. ಸೆಕೆಂಡ್, ಸ್ಟಾಪ್ ಕ್ರೈಯಿಂಗ್. ಅಳೋದನ್ನು ನಿಲ್ಲಿಸಿ. ನಿಮಗೆ ಅಳಬೇಕು ಅಂತ ಅನಿಸಿದರೆ ನಿಮ್ಮ ಬೆಡ್ರೂಮಲ್ಲಿ ಹೋಗಿ ಎಲ್ಲ ಲೈಟ್ಗಳನ್ನು ಆರಿಸಿ ಬಾಗಿಲುಗಳನ್ನು ಹಾಕೊಂಡ್ಬಿಡಿ, ಹತ್ತು ಬಿಡಿ. ಒಂದು ಸರ್ತಿ ಎಷ್ಟು ಅಳಬೇಕು ಅನ್ಸುತ್ತೋ ಪೂರ್ತಿ ಹತ್ತು ಬಿಡಿ. ಮನಸ್ಸು ಹಗರಾಗಿಬಿಡತ್ತೆ. ಬೇರೆಯವ್ರ ಮುಂದೆ ಅಳಕ್ಕೆ ಹೋಗ್ಬಿಡಿ. ನಿಮ್ಮ ಕಣ್ಣೀರಿರುತ್ತಲ್ಲ ಅದು ನಿಮಗಷ್ಟೇ ಸೀಮಿತವಾಗಿರಬೇಕು. ಇಲ್ಲವೇ ನಿಮ್ಮ ನಿಜವಾದ ಪ್ರೀತಿ ಪಾತ್ರರು, ಸಪೋರ್ಟರ್ಸ್ ಯಾರು ಇರ್ತಾರಲ್ಲ ಅವ್ರ ಮುಂದೆ ಅಷ್ಟೇ ನೀವು ಅಳಬೇಕು. ನಿಮ್ಮ ನಗು ಇರುತ್ತಲ್ಲ ಇಡೀ ಜಗತ್ತಿಗೆ ಸೀಮಿತವಾಗಿರಬೇಕು. ಆದರೆ ನಿಮ್ಮ ಅಳು ಇರುತ್ತಲ್ಲ ಅದು 100% ನಂಬಿಕಸ್ಥ ನಿಮ್ಮ ಪ್ರೀತಿ ಪಾತ್ರರಿಗೆ ಮಾತ್ರ ಇರಬೇಕು. ಎಲ್ಲರ ಮುಂದೆ ಅಳೋದಲ್ಲ. ನೀವು ಕುಗ್ಗಕ್ಕೆ ಹೋಗ್ಬಾರ್ದು. ಸ್ಟಾಪ್ ಕ್ರೈಯಿಂಗ್, ಸ್ಟಾಪ್ ಕೇರಿಂಗ್. ಅವ್ರು ಹಂಗೆ ಅನ್ಕೊಂಡ್ರು, ಇವ್ರು ಹಿಂಗೆ ಅನ್ಕೊಂಡ್ರು, ಅವಳು ಹಂಗೆ ಅಂತ ಇದ್ದಾಳೆ, ಇವನು ಹಿಂಗೆ ಅಂತ ಇದ್ದಾನೆ ಅಂಥೇಳಿ ನೀವೇನು ಕೇರ್ ಮಾಡ್ತಾ ಇರ್ತೀರಲ್ಲ ಇದನ್ನು ಫಸ್ಟ್ ನಿಲ್ಲಿಸಿ. ಬೇರೆಯವರ ಅಭಿಪ್ರಾಯಗಳಿಂದ ನಿಮ್ಮ ಬಿಲ್ಸ್ಗಳು ಪೇ ಆಗಲ್ಲ. ಬೇರೆಯವರು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಅನ್ಕೊಂಡ್ಬಿಟ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನು ಜಾಸ್ತಿ ಆಗಲ್ಲ, ಕೆಟ್ಟದ್ದನ್ನು ಅನ್ಕೊಂಡ್ಬಿಟ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನು ಕಡಿಮೆ ಆಗಲ್ಲ. ಜನ ನಿಮ್ಮ ಬಗ್ಗೆ ಒಳ್ಳೆಯದು ಅಂದ್ಕೊಂಡ್ರು ಕೆಟ್ಟದ್ದು ಅಂದ್ಕೊಂಡ್ರು ನಿಮಗೇನು ವ್ಯತ್ಯಾಸ ಆಗಲ್ಲ. ಅವರ ಒಪಿನಿಯನ್ಗಳಿಂದ ನಿಮ್ಮ ಬಿಲ್ಸ್ ಪೇ ಆಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಸ್ಟಾಪ್ ಕೇರಿಂಗ್. ನೆಕ್ಸ್ಟ್, ಸ್ಟಾಪ್ ಕಂಫರ್ಟಿಂಗ್. ನಿಮ್ಮನ್ನು ನೀವು ಕಂಫರ್ಟ್ ಝೋನಲ್ಲಿ ಹಾಕಿಕೊಂಡು ಕೊಳೆಯೋಕ್ಕೆ ಹೋಗ್ಬಿಡಿ. ನೀವು ಎನಿ ಟೈಮ್ ಡಿಸ್ಕಂಫರ್ಟನ್ನು ಫೀಲ್ ಮಾಡಬೇಕು. ಕಂಫರ್ಟ್ ಝೋನಲ್ಲಿ ಕೊಳಿಬಾರ್ದು. ನೀವು ಕಂಫರ್ಟ್ ಝೋನಲ್ಲಿದ್ದರೆ ನೀವು ಏನೂ ಮಾಡೋಕ್ಕಾಗಲ್ಲ, ಕೊಡ್ತೇ ಹೋಗ್ತೀರಾ. ನೆಕ್ಸ್ಟ್, ಸ್ಟಾಪ್ ಎಕ್ಸ್ಕ್ಯೂಸಸ್. ಹಂಗಾಯ್ತು ಹಿಂಗಾಯ್ತು ಅಂಥೇಳಿ ನೆಪ ಹೇಳಂಗಿಲ್ಲ. ನನ್ನ ಹತ್ರ ದುಡ್ಡು ಇರಲಿಲ್ಲ, ನನ್ನ ಹತ್ರ ಟೈಮ್ ಇರಲಿಲ್ಲ, ಅದಿರಲಿಲ್ಲ ಇದಿರಲಿಲ್ಲ ಅಂಥೇಳಿ ಯಾವುದೇ ಥರನಾದ ನೆಪಗಳನ್ನು ಹೇಳಂಗಿಲ್ಲ. ನಿಮಗೇನು ಕರ್ಮ ಇದೇನೋ, ನಿಮ್ಮದೇನು ಎಫರ್ಟ್ ಹಾಕೋದಿದೇನೋ ನೀವು ಸಿನ್ಸಿಯರಾಗಿ ಎಫರ್ಟ್ ಹಾಕಬೇಕು, ಪ್ರತಿಫಲ ಸಿಕ್ಕೇ ಸಿಗತ್ತೆ.
ಅದನ್ನ ಬಿಟ್ಟು ಒಳ್ಳೆ ಟೈಮ್ ಬಂದಾಗ ಮಾಡ್ತೀನಿ, ಅವಾಗ ಮಾಡ್ತೀನಿ, ಇವಾಗ ಮಾಡ್ತೀನಿ, ಇದು ಬಂದಾಗ ಮಾಡ್ತೀನಿ ಅಂಥೇಳಿ ನೀವೆಲ್ಲ ನೆಪ ಹೇಳಬಾರ್ದು. ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವ್ರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಬಳಸ್ಕೋಬೇಕು ಮತ್ತು ಈ 4Cಗಳನ್ನು ಇಮ್ಮಿಡಿಯೇಟಾಗಿ ಬಿಟ್ಟುಬಿಡಬೇಕು ಮತ್ತು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕಂಪ್ಲೀಟಾಗಿ ಕಲಿಯುವ ಆಸೆ ಇದ್ದರೆ ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಈ ಕೋರ್ಸ್ ಕನ್ನಡದಲ್ಲೇ ಇದೆ, ಯಾರು ಬೇಕಾದರೂ ಕೂಡ ಜಾಯಿನ್ ಆಗ್ಬೋದು. ಈ ಕೋರ್ಸಿನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ ಮತ್ತು ಜಾಯಿನ್ ಆಗಿ. ಒಟ್ಟಿನಲ್ಲಿ ಈ 4Cಗಳನ್ನು ಬಿಡಿ, ಅಂದಾಗಲೇ ನಿಮ್ಮಲ್ಲಿ ಸ್ಟ್ರಾಂಗ್ ಮೈಂಡ್ಸೆಟ್ ಡೆವಲಪ್ ಆಗುತ್ತೆ. ಟಿಪ್ ನಂಬರ್ 4, ಡಿಸ್ಕಂಫರ್ಟ್ ಯುವರ್ ಮೈಂಡ್. ನೀವು ನಿಮ್ಮ ಮೈಂಡನ್ನು ಡಿಸ್ಕಂಫರ್ಟನ್ನು ಲವ್ ಮಾಡೋದಕ್ಕಾಗಿ ಟ್ರೈನ್ ಮಾಡಬೇಕು. ನಮ್ಮ ಮೈಂಡ್ ಇದೆಯಲ್ಲ, ಇದು ಸಕ್ಸಸ್ ಮೈಂಡ್ಸೆಟ್ಟನ್ನು ಹೊಂದಿಲ್ಲ. ನಮ್ಮ ಮೈಂಡ್ ಇದೆಯಲ್ಲ, ಇದು ಸರ್ವೈವಲ್ ಮೈಂಡ್ ಆಗಿದೆ. ನಾವು ಕಾಡಲ್ಲಿದ್ವಿ, ನಾವು ಕಾಡಲ್ಲಿರುವಾಗ ಬರೀ ಊಟ, ವಸತಿ, ನೀರು, ಆಸರೆಯ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ನಮಗೆ ಸರ್ವೈವಲ್ ಮೈಂಡೇ ಇದೆ, ಸಕ್ಸಸ್ ಮೈಂಡ್ ಇಲ್ಲ. ಹೀಗಾಗಿ ನಾವು ನಮ್ಮ ಮೈಂಡಿಗೆ ಡಿಸ್ಕಂಫರ್ಟನ್ನು ಲವ್ ಮಾಡೋಕ್ಕೆ ಕಲಿಸ್ಬೇಕು. ನಮ್ಮ ಮೈಂಡ್ ಏನಾಗಿದೆ, ಒಂದು ಮಜಲ್ ಆಗಿದೆ, ಇದಕ್ಕೆ ನಾವು ಟ್ರೈನಿಂಗನ್ನು ಕೊಡಬೇಕು. ಡಿಸ್ಕಂಫರ್ಟ್ನೆಸ್ ಬರ್ತಾ ಇದೆ ಅಂತಂದರೆ ನಮ್ಮ ಮೈಂಡು ಓಡೋಗೋಕ್ಕೆ ಶುರು ಆಗುತ್ತೆ. ಓಡಿ ಹೋಗ್ಬಾರ್ದಪ್ಪ ಅಂತಂದರೆ ಅದಕ್ಕೆ ಡಿಸ್ಕಂಫರ್ಟ್ನೊಂದಿಗೆ ನಾವು ಪರಿಚಯ ಮಾಡಿಸ್ಬೇಕು, ಪ್ರೀತಿಯನ್ನು ಮೂಡೋ ಥರ ಮಾಡಬೇಕು. ಅದಕ್ಕಾಗಿ ನಾವು ಮೆಂಟಲ್ ಎಕ್ಸರ್ಸೈಸ್ಗಳನ್ನು ಮಾಡಲೇಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ವೇಕಪ್ ಅರ್ಲಿ, ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದೇಳಿ, ಎಕ್ಸರ್ಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ, ರನ್ನಿಂಗ್, ವಾಕಿಂಗ್ ಮಾಡಿ, ಕೋಲ್ಡ್ ಶವರನ್ನು ತೆಗೆದುಕೊಳ್ಳಿ, ಸೈಕ್ಲಿಂಗನ್ನು ಮಾಡಿ, ಮತ್ತು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳಿ, ಹೊಸ ಹೊಸ ಸ್ಕಿಲ್ಗಳನ್ನು ಕಲೀರಿ ಮತ್ತು ರಿಸ್ಕ್ಗಳನ್ನು ತೆಗೆದುಕೊಳ್ಳಿ. ಈ ರೀತಿ ಮೆಂಟಲ್ ಎಕ್ಸರ್ಸೈಸ್ಗಳನ್ನು ಮಾಡಿಬಿಟ್ಟು ಡಿಸ್ಕಂಫರ್ಟ್ನೆಸ್ಸನ್ನು ಲವ್ ಮಾಡೋ ಥರ ಮಾಡಿ. ನಿಮ್ಮ ಮೈಂಡಿಗೆ ಡಿಸ್ಕಂಫರ್ಟ್ನೆಸ್ ಒಂದು ಕಾಮನ್ ಆಗಿದೆ ಅಂತ ಅನ್ನಿಸ್ಬೇಕು. ಆ ರೀತಿ ಮೆಂಟಲ್ ಎಕ್ಸರ್ಸೈಸ್ಗಳನ್ನು ಮಾಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ಸದೃಢವಾಗಿರುವ ದೇಹದಲ್ಲಿ ಮಾತ್ರ ಸದೃಢವಾಗಿರುವ ಮನಸ್ಸಿರೋಕ್ಕೆ ಸಾಧ್ಯತೆ ಇದೆ. ಹೆಲ್ದಿ ಬಾಡಿಯಲ್ಲೇ ಹೆಲ್ದಿ ಮೈಂಡ್ ಇರುತ್ತೆ, ಸ್ಟ್ರಾಂಗ್ ಬಾಡಿಯಲ್ಲೇ ಸ್ಟ್ರಾಂಗ್ ಮೈಂಡ್ ಇರುತ್ತೆ. ಅದಕ್ಕಾಗಿ ನೀವು ಮೆಂಟಲ್ ಎಕ್ಸರ್ಸೈಸ್ಗಳನ್ನು ಮಾಡಿ ಮತ್ತು ನಿಮ್ಮ ಬಾಡಿಯನ್ನು ಸರಿಯಾಗಿಟ್ಕೊಳ್ಳಿ, ಹೆಲ್ದಿಯಾಗಿರಿ, ಹ್ಯಾಪಿಯಾಗಿರಿ. ಟಿಪ್ ನಂಬರ್ 5, ಬಿ ಅ ಕಿಂಗ್ ಆಫ್ ಯುವರ್ ಎಮೋಷನ್ಸ್. ಮನುಷ್ಯ ಭಾವಜೀವಿಯಾಗಿದ್ದಾನೆ, ಜೊತೆಗೆ ಸಂಘಜೀವಿ ಕೂಡ ಆಗಿದ್ದಾನೆ. ಹೀಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಸಿಕ್ಕಾಪಟ್ಟೆ ಭಾವನೆಗಳಿರ್ತವೆ. ನನ್ನಲ್ಲೂ ಕೂಡ ಭಾವನೆಗಳಿವೆ, ನಿಮ್ಮಲ್ಲೂ ಕೂಡ ಭಾವನೆಗಳಿರ್ತವೆ. ನೀವು ಈ ಭಾವನೆಗಳಲ್ಲಿ ನಿಮ್ಮನ್ನು ನೀವು ಮರಿಬಾರ್ದು, ಭಾವನೆಗಳಲ್ಲಿ ಕಳೆದೋಗ್ಬಾರ್ದು, ಭಾವನೆಗಳೊಂದಿಗೆ ತೇಲಿ ಹೋಗ್ಬಾರ್ದು. ನೀವು ಭಾವನೆಗಳಿಗೆ ನಿಮ್ಮನ್ನು ಕಂಟ್ರೋಲ್ ಮಾಡುವ ಅಧಿಕಾರವನ್ನು ನೀವು ಕೊಡಬಾರ್ದು. ನಿಮ್ಮ ಭಾವನೆಗಳನ್ನು ನೀವು ಕಂಟ್ರೋಲ್ ಮಾಡಬೇಕು. ಒಂದು ವೇಳೆ ನೀವೇನಾದರೂ ಭಾವನೆಗಳಿಗೆ ನಿಮ್ಮನ್ನು ಕಂಟ್ರೋಲ್ ಮಾಡುವ ಒಂದು ಶಕ್ತಿಯನ್ನು ಕೊಟ್ರಪ್ಪ ಅಂತಂದರೆ ನಿಮ್ಮ ಭಾವನೆಗಳು ನಿಮ್ಮನ್ನು ಹಾಳು ಮಾಡ್ತವೆ, ನಿಮ್ಮನ್ನು ದುರ್ಬಲರನ್ನಾಗಿಸ್ತವೆ. ನಿಮಗೆ ಕೋಪ ಬರಲಿ, ಯಾರ ಮೇಲಾದರೂ ಒಮ್ಮಿಂದೊಮ್ಮೆಲೆ ಅಟ್ರ್ಯಾಕ್ಷನ್ ಆಗಲಿ, ಯಾರನ್ನಾದರೂ ಇಷ್ಟಪಡೋವಂತಾಗಲಿ, ಏನು ಬೇಕಾದರೂ ಆಗ್ಬೋದು. ಅದು ಇದನ್ನು ತಿನ್ಬೇಕಂತ ಅನ್ನಿಸ್ಲಿ, ತಿನ್ನಬಾರ್ದಂತ ಅನ್ನಿಸ್ಲಿ, ಇಲ್ಲ ಯಾರಿಗಾದರೂ ಬೈಬೇಕಂತ ಅನ್ನಿಸ್ಲಿ, ಜಗಳ ಆಡಬೇಕಂತ ಅನ್ನಿಸ್ಲಿ, ಇವೆಲ್ಲವೂ ಏನಾಗಿವೆ, ಭಾವನೆಗಳಾಗಿವೆ. ಸೊ ನಿಮ್ಮ ಭಾವನೆಗಳ ಮೇಲೆ ನಿಮಗೆ 100% ಹಿಡಿತಾ ಇರಬೇಕು. ನೀವೇನಾದರೂ ನಿಮ್ಮ ಭಾವನೆಗಳಿಗೆ ಗುಲಾಮರಾದ್ರಿಯಪ್ಪ ಅಂತಂದರೆ ನಿಮ್ಮ ಭಾವನೆಗಳು ನಿಮ್ಮನ್ನು ದುರ್ಬಲರನ್ನಾಗಿಸ್ತವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಯಾರೇ ನಿಮ್ಮ ಲೈಫಿಗೆ ಬಂದರೂ ಕೂಡ ನೀವೇನು ಜಗತ್ತನ್ನೇ ಗೆದ್ದೆ ಅನ್ನೋ ಥರ ಖುಷಿ ಪಡಬಾರ್ದು, ಅವಳೇ ದೇವತೆ ಅನ್ನೋ ಥರ ಫೀಲಲ್ಲಿ ಹೋಗಬಾರ್ದು. ಯಾವುದಾದ್ರೂ ಓರ್ವ ಪಾತ್ರಗೀತಿ ನಿಮ್ಮನ್ನು ಬಿಟ್ಟೋಗಿದ್ದಾಳೆ ಮೋಸ ಮಾಡಿ ಅಂತಂದರೆ ಅವಳಿಗಾಗಿ ನೀವು ಅಳ್ತಾ ಕೂಡಬಾರ್ದು. ಭಾವನೆಗಳಲ್ಲಿ ನೀವು ತೇಲಿ ಹೋಗಬಾರ್ದು, ಭಾವನೆಗಳು ನಿಮ್ಮ ಹಿಡಿತದಲ್ಲಿರಬೇಕು. ನಿಮ್ಮ ಜೀವನದಲ್ಲಿ ಯಾರೂ ಕೂಡ ಶಾಶ್ವತವಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಎಲ್ಲರೂ ಅವರ ಅವಶ್ಯಕತೆ ಇದ್ದಾಗ ಬರ್ತಾರೆ, ಅವಶ್ಯಕತೆ ಮುಗಿತಪ್ಪ ಅಂತಂದರೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಹೆಂಗೆ ಊಟ ಆದಮೇಲೆ ತಟ್ಟೆಯನ್ನು ಕಸದ ತೊಟ್ಟಿಗೆ ಬಿಸಾಕ್ತಾರೋ ಅದೇ ಥರ ನಿಮ್ಮನ್ನು ಪ್ರೀತಿ, ಪ್ರೇಮ, ಮದುವೆ ಈ ಸಂಬಂಧಗಳಲ್ಲಿ ಯೂಸ್ ಆ್ಯಂಡ್ ಥ್ರೋ ಥರ ಬಳಸ್ಕೊಳ್ತಾರೆ ಅಷ್ಟೇ. ಅದಕ್ಕಾಗಿ ನೀವು ಭಾವನಾತ್ಮಕವಾಗಿ ಮೂರ್ಖರಾಗಬಾರ್ದು, ಎಮೋಷ್ನಲ್ ಫೂಲ್, ಸ್ಟುಪಿಡ್ ಆಗಬಾರ್ದು. ನಿಮ್ಮ ಭಾವನೆಗಳನ್ನು ನೀವು ಸರಿಯಾಗಿ ಮಾಸ್ಟರ್ ಮಾಡೋದನ್ನು ಕಲಿಬೇಕು. ನಿಮಗೆ ಭಾವನೆಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಬರತ್ತಪ್ಪ ಅಂತಂದರೆ ನಿಮ್ಮಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿರುವ ವ್ಯಕ್ತಿ ಈ ಭೂಮಿ ಮೇಲೆ ಯಾರೂ ಇಲ್ಲ ಅಂದಂಗೆ ನೀವು ಅನ್ಕೋಬಿಡಿ. ಟಿಪ್ ನಂಬರ್ 6, ಬಿ ರೆಡಿ ಟು ಫೇಲ್. ನೀವು ಎನಿ ಟೈಮ್ ಸೋಲೋದಕ್ಕೆ ರೆಡಿಯಾಗಿರಬೇಕು.
ಬಹಳಷ್ಟು ಜನ ನಾನು ಫೇಲ್ ಆದರೆ ಹೆಂಗೆ ಅಂಥೇಳಿ ಹೆದರಿ ಬಿಟ್ಟು ಏನನ್ನ ಕೂಡ ಹೊಸದಾಗಿ ಕಲಿಯೋದು ಇಲ್ಲ, ಟ್ರೈಯೂ ಕೂಡ ಮಾಡಲ್ಲ. ಹೀಗಾಗಿ ಅವರು ಟ್ರೈ ಮಾಡದೇನೆ ಸೋಲ್ತಾರೆ. ಅದಕ್ಕಾಗಿ ಅವರು ದುರ್ಬಲರಾಗಿ ಉಳಿದು ಬಿಡ್ತಾರೆ. ನೀವು ಸೋಲಿಗೆ, ಸಾವಿಗೆ, ಅವಮಾನಕ್ಕೆ, ರಿಜೆಕ್ಷನ್ಗೆ ಯಾವತ್ತೂ ಕೂಡ ಹೆದರಬಾರ್ದು. ಅಷ್ಟೊಂದು ಮೆಂಟಲ್ ಟಫ್ನೆಸ್ ನಿಮ್ಮಲ್ಲಿ ಬರಬೇಕು. ನೀವು ಏನಾದರೂ ಒಂದು ಕೆಲಸ ಮಾಡೋಕೆ ಹೋಗಿ ಅದರಲ್ಲಿ ಫೇಲ್ ಆದರೆ, ಸೋತೋದ್ರೆ ಯಾರಾದರೂ ನಿಮ್ಮನ್ನು ಗಲ್ಲಿಗೇರಿಸೋರಿದ್ದಾರಾ? ಇಲ್ಲ ತಾನೇ. ಯಾಕೆ ನೀವು ಹೆದರಬೇಕು? ಆದರೆ ಜನ ಯಾಕೆ ಹೆದರ್ತಾರಪ್ಪ ಅಂತಂದರೆ, ನಾನು ಸೋತ್ರೆ, ನಾನೇನಾದರೂ ಈ ಕೆಲಸ ಮಾಡೋಕೆ ಹೋಗಿ, ಬಿಸ್ನೆಸ್ ಮಾಡೋಕೆ ಹೋಗಿ, ಯೂಟ್ಯೂಬ್ ಚಾನಲ್ ಮಾಡಿ, ಇಲ್ಲ ಬೇರೆ ಏನೋ ಒಂದು ಕೆಲಸ ಮಾಡಿ ಸೋತೋಗ್ಬಿಟ್ರೆ, ಫೇಲ್ ಆಗಿಬಿಟ್ರೆ, ಸಕ್ಸಸ್ಫುಲ್ ಆಗದಿದ್ದರೆ ನಮ್ಮ ಮನೆಯವ್ರು ಹಿಂಗೆ ಅನ್ಕೊತಾರೆ, ರಿಲೇಟಿವ್ಸ್ಗಳು ಹಿಂಗೆ ಅನ್ಕೊತಾರೆ, ನಮ್ಮ ಮನೆಯ ಅಕ್ಕಪಕ್ಕದವ್ರು ಹಿಂಗೆ ಅನ್ಕೊತಾರೆ, ಕ್ಲಾಸ್ಮೇಟ್ಸ್ಗಳು, ಫ್ರೆಂಡ್ಸ್ಗಳು, ಟೀಚರ್ಸ್ಗಳು ಹಿಂಗೆ ಅನ್ಕೊತಾರೆ ಅಂತೆಲ್ಲ ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡಿಬಿಟ್ಟು ಏನನ್ನ ಕೂಡ ಟ್ರೈಯೇ ಮಾಡಲ್ಲ. ಟ್ರೈ ಮಾಡದೇ ಸೋತು ಬಿಡ್ತಾರೆ. ಯುದ್ಧಕ್ಕೆ ಯಾವತ್ತೂ ನೀವು ಹೆದರಬಾರ್ದು. ಯುದ್ಧ ಮಾಡೋದಷ್ಟೇ ನಿಮ್ಮ ಕೆಲಸ ಆಗಿದೆ. ಯುದ್ಧದ ಫಲಿತಾಂಶವನ್ನು ನೀವು ನಿಮ್ಮ ಮೇಲೆ ತಗೊಳ್ಳೋಂಗಿಲ್ಲ. ನಿಮ್ಮದೇನಿದೆ, ಗಿವ್ ಯುವರ್ ಬೆಸ್ಟ್. ನಿಮ್ಮ 100% ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡೋದಿದೆ. ಫಲಿತಾಂಶವನ್ನು ಬಿಟ್ಟುಬಿಡಿ. ಅದಕ್ಕಾಗಿ ನೀವು ಯಾವತ್ತೂ ಕೂಡ ಫೇಲ್ಯೂರ್ಗೆ ಹೆದರಬಾರ್ದು. ಫೇಲ್ ಆಗೋಕ್ಕೆ ನೀವು ಎನಿ ಟೈಮ್ ರೆಡಿಯಾಗಿರಬೇಕು. ನೀವು ಸೋಲಕ್ಕೆ ರೆಡಿ ಇದ್ದೀರಾ ಅಂತಂದರೆ ನೀವು ನಿಮ್ಮ ಲೈಫಲ್ಲಿ ಗೆದ್ದೇ ಗೆಲ್ತೀರಾ ಅಂತಂದಂಗೆ. ಯಾವಾಗ ನೀವು ಸೋಲಕ್ಕೆ ರೆಡಿ ಆಗ್ತಿರೋ ಆವಾಗ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀರಾ ಅಂದಂಗೆ. ನೀವು ಸೋಲಿಗೆ ಹೆದರ್ತಾ ಇದ್ದೀರಾ, ಸಾವಿಗೆ ಹೆದರ್ತಾ ಇದ್ದೀರಾ ಅಂತಂದರೆ ನೀವು ಮೆಂಟಲಿ ತುಂಬಾ ದುರ್ಬಲರಾಗಿದ್ದೀರಾ ಅಂತಂದಂಗೆ. ಬೇರೆಯವರ ಒಪಿನಿಯನ್ಸ್ಗೆ ಬಹಳಷ್ಟು ಹೆದರ್ತೀರಾ ಅಂತಂದಂಗೆ. ಯಾರಾದರೂ ನನ್ನನ್ನು ಜಡ್ಜ್ ಮಾಡಿಬಿಡ್ತಾರೆ, ಯಾರಾದರೂ ನನ್ನನ್ನು ಟ್ರೋಲ್ ಮಾಡ್ತಾರೆ, ಯಾರಾದರೂ ನನ್ನ ಬಗ್ಗೆ ಆ ರೀತಿ ಅನ್ಕೊತಾರೆ ಅಂತೇಳಿ ನೀವು ಎಲ್ರಿಗೂ ಕೂಡ ಕೇರ್ ಮಾಡ್ತಾ ಇದ್ದೀರಿ ಅಂತಂದಂಗೆ ಮೆಂಟಲಿ ನೀವು ತುಂಬಾ ವೀಕ್ ಅಂದಂಗೆ. ಅದಕ್ಕಾಗಿ ನೀವು ಸೋಲೋಕೆ ರೆಡಿಯಾಗಿ, ಸೋಲೋಕೆ ಯಾವತ್ತು ರೆಡಿ ಆಗ್ತಿರೋ ಆವತ್ತು ನೀವು ಮೆಂಟಲಿ ಸ್ಟ್ರಾಂಗ್ ಆಗೇ ಆಗ್ತೀರಾ. ಟಿಪ್ ನಂಬರ್ 7 ಆ್ಯಂಡ್ ಲಾಸ್ಟ್, ಫಾಲೋ ಡಿಸಿಪ್ಲಿನ್ ಓವರ್ ಮೋಟಿವೇಶನ್. ನೀವು ಮೋಟಿವೇಶನ್ನ ಬದಲಾಗಿ ಡಿಸಿಪ್ಲಿನನ್ನು ಆಯ್ಕೆ ಮಾಡ್ಕೋಬೇಕು, ಅದನ್ನೇ ಫಾಲೋ ಮಾಡಬೇಕು. ಈ ಮೋಟಿವೇಶನ್ ಅನ್ನೋದು ಟೆಂಪ್ರರಿ ಬಬಲ್ ಆಗಿಬಿಟ್ಟಿದೆ, ನೀರ ಮೇಲೆ ಇರುವ ಗುಳ್ಳೆ ಆಗಿಬಿಟ್ಟಿದೆ. ಇದು ಕ್ಷಣಿಕವಾಗಿದೆ, ಬೇಗನೆ ಒಡೆದೋಗ್ಬಿಡತ್ತೆ. ಬಹಳಷ್ಟು ಜನ ಮೋಟಿವೇಟೆಡ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮೋಟಿವೇಟೆಡ್ ಆಗಿ ನಾನು ಈ ಕೆಲಸ ಮಾಡುವೆ, ಮೋಟಿವೇಟೆಡ್ ಆಗಿ ಜಿಮ್ಮಿಗೆ ಹೋಗುವೆ, ಎಕ್ಸರ್ಸೈಸ್ ಮಾಡುವೆ, ಫಿಟ್ ಆಗಿರುವ ಬಾಡಿಯನ್ನು ಮಾಡುವೆ, ಮೋಟಿವೇಟೆಡ್ ಆಗಿ ನಾನು ಎಕ್ಸಾಮನ್ನು ಕ್ರ್ಯಾಕ್ ಮಾಡುವೆ, ಮೋಟಿವೇಟೆಡ್ ಆಗಿ ಯೂಟ್ಯೂಬ್ ಚಾನಲ್ ಮಾಡುವೆ, ಬಿಸ್ನೆಸ್ ಮಾಡುವೆ ಅಂತೆಲ್ಲ ಅನ್ಕೊತಾರೆ. ಬಟ್ 2 ದಿನದಲ್ಲಿ ಇವರು ಮೋಟಿವೇಶನ್ ಖತಮ್ ಆಗಿಬಿಡತ್ತೆ. 3ನೇ ದಿನ ಇವರು ಏನು ಮಾಡಲ್ಲ, ಮತ್ತೆ ಇದ್ದ ಸ್ಥಿತಿಗೇನೆ ಹೋಗ್ತಾರೆ. ಅದಕ್ಕಾಗಿ ನೀವು ಮೋಟಿವೇಶನ್ನಲ್ಲಿ ಏನೂ ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಏನಾದರೂ ಒಂದನ್ನು ಮಾಡೋಕ್ಕೆ ಮೋಟಿವೇಶನ್ ಬೇಕಾಗಿದೆಯಪ್ಪ ಅಂತಂದರೆ ಆ ಕೆಲಸ ನಿಮ್ಮಿಂದ ಆಗಲ್ಲ ಅಂತಂದಂಗೆ ನೀವು ಅದನ್ನು ಮಾಡೋಕ್ಕೆ ಹೋಗಬಾರ್ದು ಅಂದಂಗೆ. ಮೋಟಿವೇಟೆಡ್ ಆಗುವ ಬದಲು ನೀವು ಡಿಸಿಪ್ಲಿನನ್ನು ಎಂಬ್ರೇಸ್ ಮಾಡ್ಕೊಳ್ಳಿ, ಡಿಸಿಪ್ಲಿನನ್ನು ಫಾಲೋ ಮಾಡಿ. ಮೋಟಿವೇಶನ್ ಟೆಂಪ್ರರಿ ಆಗಿದೆ, ಆದರೆ ಡಿಸಿಪ್ಲಿನು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗಿದೆ. ನೀವು ಡಿಸಿಪ್ಲಿನಡ್ ಆಗಿದ್ದರೆ ಪ್ರತಿದಿನ ಬೆಳಗ್ಗೆ ಬೇಗನೆ ಹೇಳ್ತೀರಾ, ಪ್ರತಿದಿನ ಎಕ್ಸರ್ಸೈಸ್ ಮಾಡ್ತೀರಾ, ಪ್ರತಿದಿನ ಹಾರ್ಡ್ ವರ್ಕ್ ಮಾಡ್ತೀರಾ, ಪ್ರತಿದಿನ ಸ್ಟಡಿ ಮಾಡ್ತೀರಾ. ಈ ರೀತಿ ನೀವು ಕನ್ಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಹೋಗ್ತೀರಾ. ಈ ಕನ್ಸಿಸ್ಟೆನ್ಸಿ ನಿಮಗೆ ಮೆಂಟಲ್ ಸ್ಟಫ್ನೆಸ್ಸನ್ನು ಕೊಡುತ್ತೆ, ನಿಮ್ಮನ್ನು ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ. ಮತ್ತು ನೀವು ಇದೇ ಥರ ಕನ್ಸಿಸ್ಟೆಂಟಾಗಿ ಕಂಟಿನ್ಯೂ ಆದರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಮತ್ತು ನಿಮಗೆ ಸಕ್ಸಸ್ ಸಿಕ್ಕಾಗ ಕನ್ಸಿಸ್ಟೆಂಟ್ ವರ್ಕ್ನಿಂದ ಸಕ್ಸಸ್ ಸಿಕ್ಕಿರುತ್ತೆ, ಡಿಸಿಪ್ಲಿನ್ನಿಂದ ಸಕ್ಸಸ್ ಸಿಕ್ಕಿರುತ್ತೆ. ಸೊ ನಿಮ್ಮ ಡಿಸಿಪ್ಲಿನ್ ಇದೆಯಲ್ಲ, ಇದು ನಿಮ್ಮನ್ನು ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ. ಒಂದು ಸರ್ತಿ ನೀವು ಡಿಸಿಪ್ಲಿನಡ್ ಆಗಿ ಕೆಲಸ ಮಾಡ್ತಾ ಇದ್ದೀರಪ್ಪ ಅಂತಂದರೆ ಮಳೆ ಬರಲಿ, ಗಾಳಿ ಬರಲಿ, ಚಳಿ ಬರಲಿ, ಪ್ರವಾಹ ಬರಲಿ, ಏನೇ ಬಂದರೂ ಕೂಡ ನೀವು ನಿಮ್ಮ ಕೆಲಸವನ್ನು ನಿಲ್ಲಿಸಲ್ಲ. ಬಟ್ ನೀವು ಮೋಟಿವೇಶನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ 2 ದಿನದಲ್ಲಿ ಮೋಟಿವೇಶನ್ ಖತಮ್ ಆಗುತ್ತೆ. 3ನೇ ದಿನ ನೀವು ಮತ್ತೆ ಇದ್ದ ಸ್ಥಿತಿಗೇ ವಾಪಸ್ ಹೋಗ್ತೀರಾ. ಅದಕ್ಕಾಗಿ ಮೋಟಿವೇಶನ್ನ ಬದಲಾಗಿ ಡಿಸಿಪ್ಲಿನನ್ನು ಆಯ್ಕೆ ಮಾಡಿಕೊಂಡು ಅದನ್ನೇ ಫಾಲೋ ಮಾಡಿ. ನೀವು ಈ 7 ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಬುಲೆಟ್ ಪ್ರೂಫ್ ಮೈಂಡ್ಸೆಟ್ ಡೆವಲಪ್ ಆಗುತ್ತೆ. ನೀವು ಮೆಂಟಲಿ ಸ್ಟ್ರಾಂಗ್ ಆಗೇ ಆಗ್ತೀರಾ. ಇವುಗಳನ್ನು ಸಿನ್ಸಿಯರ್ ಆಗಿ ಫಾಲೋ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.